ಅವತಾರ. ಇಂದು ನಾವು ವಿಷ್ಣುವಿನ ಮೋಹಿನಿ ಅವತಾರದ ಕಥೆಯನ್ನು ಕೇಳೋಣ. ಹಿಂದಿನ ಭಾಗದಲ್ಲಿ ನೀವು ಕೂರ್ಮಾವತಾರ ಕಥೆಯನ್ನು ಕೇಳಿದ್ದೀರಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ನೀವು ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಕೂರ್ಮ ಅವತಾರದ ಕಥೆಯ ನಂತರ ಈಗ ವಿಷ್ಣುವಿನ ಮೋಹಿನಿ ಅವತಾರದ ಕಥೆಯನ್ನು ಕೇಳೋಣ. ವಿಷ್ಣುವು ಮೋಹಿನಿ ಅವತಾರವನ್ನು ಸಮುದ್ರ ಮಂಥನದ ಸಮಯದಲ್ಲಿ ತೆಗೆದುಕೊಳ್ಳುತ್ತಾನೆ. ಕಾರಣ, ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಸಂಧಿಯಾಗಿರುತ್ತದೆ. ಸಮುದ್ರ ಮಂಥನದಿಂದ ಅಮೂಲ್ಯವಾದ ವಸ್ತುಗಳು ಬರುತ್ತವೆ. ಆ ಅಮೂಲ್ಯವಾದ ವಸ್ತುಗಳ ಪಾಲು ಸಮಪಾಲು ಆಗಬೇಕೆಂದು ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಸಂಧಾನವಾಗಿರುತ್ತದೆ. ಆಗ ಅದೇ ರೀತಿ ಅಮೃತವು ಬಂದಾಗ ದೇವತೆಗಳು ಮತ್ತು ರಾಕ್ಷಸರಿಗೆ ಸಮಪಾಲು ಎಂದು ಆಗಿರುತ್ತದೆ. ಆಗ ಒಬ್ಬ ರಾಕ್ಷಸನು ಸಮುದ್ರದಲ್ಲಿ ಬರುವ ಅಮೃತವನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಆಗ ವಿಷ್ಣುವು ಮೋಹಿನಿ ಅವತಾರವನ್ನು ತಾಳುತ್ತಾನೆ. ರಾಕ್ಷಸನಿಂದ ಅಮೃತ ಕಲಶವನ್ನು ತೆಗೆದುಕೊಳ್ಳಲು ಮೋಹಿನಿ ಅವತಾರವನ್ನು ತಾಳಿ ರಾಕ್ಷಸನಿಂದ ಅಮೃತ ಕಲಶವನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾನೆ. ನಂತರ ಆ ಅಮೃತ ಕಲಶವನ್ನು ಕಲಶದಲ್ಲಿರುವ ಅಮೃತವನ್ನು ಮೊದಲು ದೇವತೆಗಳಿಗೆ ನೀಡುತ್ತಿರುತ್ತಾನೆ. ಕಾರಣ, ರಾಕ್ಷಸರು ತಾವು ಮಾಡಿದ ಸಂಧಿಯನ್ನು ಮುರಿದಿರುತ್ತಾರೆ ಮತ್ತು ರಾಕ್ಷಸರಿಗೆ ಅಮೃತವನ್ನು ಕೊಡುವುದರಿಂದ ಸೃಷ್ಟಿಯ ವಿನಾಶವಾಗುತ್ತದೆ. ಆ ಕಾರಣ ಮೋಹಿನಿ ಅವತಾರದ ವಿಷ್ಣುವು ದೇವತೆಗಳಿಗೆ ಮೊದಲು ಅಮೃತವನ್ನು ನೀಡುತ್ತಿರುತ್ತಾನೆ. ಆಗ ರಾಕ್ಷಸನಿಗೆ ಮೋಹಿನಿಯ ಮೇಲೆ ಇವನು ದೇವತೆ ಇರಬಹುದು, ನಮಗೆ ಮೋಸ ಮಾಡುತ್ತಿರಬಹುದು ಎಂಬ ಸಂಶಯದಿಂದ ರಾಕ್ಷಸನು ದೇವತೆಗಳು ಕುಡಿಯುತ್ತಿರುವ ಅಮೃತದ ಸಾಲಿನಲ್ಲಿ ಬಂದು ಕುಳಿತುಕೊಂಡು ಅಮೃತವನ್ನು ಕುಡಿಯುತ್ತಾನೆ. ಇದನ್ನು ನೋಡಿದ ಸೂರ್ಯಚಂದ್ರರು ಇವನು ದೇವತೆಯಲ್ಲ, ರಾಕ್ಷಸನಿರಬಹುದು ಎಂದು ವಿಷ್ಣುವಿಗೆ ಇದರ ಬಗ್ಗೆ ಹೇಳುತ್ತಾರೆ. ಆಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ಎರಡು ಭಾಗವಾಗಿ ಮಾಡುತ್ತಾನೆ. ರಾಕ್ಷಸನು ಅಮೃತವನ್ನು ಕುಡಿದ ಕಾರಣ ಅವನು ಸಾಯದೆ ಅವನ ದೇಹವು ಎರಡು ಭಾಗಗಳಾಗುತ್ತದೆ. ತಲೆಯು ರಾಹು ಎಂದು, ಕೆಳಗಿನ ಭಾಗವು ಕೇತು ಎಂದು ಆಗುತ್ತದೆ. ಆಗ ರಾಹು ಮತ್ತು ಕೇತುಗಳಿಗೆ ಸೂರ್ಯಚಂದ್ರನ ಮೇಲೆ ಕೋಪ ಬಂದು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಅದೇ ರೀತಿ ರಾಹುಕೇತುವು ಈ ನಂಬಿಕೆ ಇದೆ, ರಾಹುಕೇತುವು ಗ್ರಹಣವು ಈ ಕಾರಣದಿಂದಲೇ ಸಂಭವಿಸುತ್ತದೆ ಎಂಬ ನಂಬಿಕೆ ಈಗಲೂ ಇದೆ. ಮೋಹಿನಿ ಮತ್ತು ಭಸ್ಮಾಸುರನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.